ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಗಳು ನಾವು ಕೊಳಲ ಜೋಗಿ ಎಂಬ ಗದ್ಯವನ್ನು ನೋಡ್ತಾ ಬಂದಿದ್ವಿ. ಆ ಕೊಳಲ ಜೋಗಿ ಎಂಬ ಗದ್ಯದೊಳಗ ನಾವು ಏನ್ ನೋಡಿದ್ವಿ ಅಂತ ಹೇಳಿದ್ರೆ, ಒಂದು ಇಲಿಯೂರು ಎನ್ನುವಂತಹ ಒಂದು ಊರಿರ್ತತಿ. ಆ ಊರೊಳಗೆ ಏನಾಗಿತ್ತಪ್ಪ ಅಂತಂದ್ರ ಇಲಿಗಳ ಕಾಟ ಬಹಳಷ್ಟಾಗಿರ್ತತಿ. ಅಂತ ಸಂದರ್ಭದೊಳಗ ಊರಿನ ಜನರು ಎಲ್ಲರೂ ಏನ್ ಮಾಡ್ತಿರ್ತಾರಪ್ಪ ಅಂತ ಹೇಳಿದಂದ್ರ, ಚಾವಡಿ ಒಳಗ ಊರಿನ ಚಾವಡಿ ಒಳಗ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ ಒಂದು ಸಭೆಯನ್ನು ಸೇರಿಸಿರ್ತಾರೋ. ಆ ಸಭೆಯೊಳಗೆ ಏನ್ ಚರ್ಚೆ ಮಾಡ್ತಿರ್ತಾರಪ್ಪ ಅಂತಂದ್ರ, ನಮ್ಮ ಊರಿನಲ್ಲಿ ಬಹಳಷ್ಟು ಇಲಿಗಳಾಗಿವೆ, ಆ ಇಲಿಗಳನ್ನ ಯಾವ ರೀತಿ ಹೊಡೆದೋಡಿಸ್ಬೇಕು ಅನ್ನುವಂತಹ ವಿಚಾರವನ್ನು ಮಾಡ್ತಿರ್ತಾರೋ. ಅಂತಹ ಒಂದು ಸಂದರ್ಭದೊಳಗ ಕೊಳಲ ಜೋಗಿ ಅನ್ನುವಂತಹ ಒಬ್ಬ ಜೋಗಿ ಹೋಗ್ತಾನೋ. ಜೋಗಿ ಹೋಗ್ಬಿಟ್ಟು ಏನಾಗಿಪ್ಪ ಅಂತಂದ್ರ, ಅವನು ಎಲ್ಲ ಇಲಿಗಳನ್ನ ಓಣಿಯ ಮುಖಾಂತರ ಹೊರತೆಗೆದಿರಬೇಕಪ್ಪ ಅಂತಂದ್ರೆ ನಾವು ಹಿಂದಿನ ಒಂದು ಅವಧಿಯೊಳಗೆ ನೋಡಿದೀವಿ. ಇವತ್ತಿನ ಒಂದು ಅವಧಿಯೊಳಗೆ ನಾವೇನಪ್ಪ ಅಂತಂದ್ರ ಅದರ ಮುಂದುವರೆದ ಭಾಗವನ್ನ ನೋಡುವ ಅಂತ ಹೇಳ್ತಾ ನೋಡಿ. ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು. ಆ ಜೋಗಿ ಏನ್ ಮಾಡ್ತಾನಪ್ಪ ಅಂತಂದ್ರ, ಆ ಕೊಳಲನ್ನು ಬಾರಿಸುತ್ತಾ ಏನ್ ಮಾಡ್ತಾನಪ್ಪ ಅಂತಂದ್ರ ಊರಿನ ಹೊರಗೆ ಹೋಗ್ತಾನೋ. ಊರ ಜನರು ನೋಡುತ್ತಿದ್ದ ಹಾಗೆ ಇಲಿಗಳೆಲ್ಲ ಅವನಿಗೆ ಬಾರಿಸಿದವು. ಊರ ಜನರು ಹೆಂಗ್ ನೋಡ್ತಿರ್ತಾರಲ್ಲ ಹಂಗೇನಾಗಿರ್ತಪ್ಪ ಅಂತಂದ್ರ, ಆ ಎಲ್ಲ ಇಲಿಗಳು ಆ ಕೊಳಲ ಜೋಗಿಯ ಹಿಂದ್ಗಡೆ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ ಹಿಂಬಾಲಿಸ್ತಾರೆ. ಅವಾಗ ಕಡೆಗೆ ಸ್ವಲ್ಪ ದೂರದಲ್ಲಿರುವ ಹಳ್ಳದ ಕಡೆಗೆ ಹೋಗುದು. ಆ ಮುಂದೆ ಹೋದಂಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಕಡೆ ಸ್ವಲ್ಪ ದೂರದಲ್ಲಿರ್ತಕ್ಕಂತಹ ಹಳ್ಳದ ಕಡೆ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಕೊಳಲ ಜೋಗಿ ಹೋಗ್ತಾನ. ಹೋದ್ಕೊಳ್ಳೆ ಆಗಲೂ ಆ ಇಲಿಗಳ ಗುಂಪು ಅವನ ಹಿಂದೆ ಬಂತು. ಆವಾಗಲೂ ಸಹಿತ ಏನಾಗ್ತಪ್ಪ ಅಂತಂದ್ರ, ಆ ಇಲಿಗಳ ಗುಂಪು ಆ ಜೋಗಿಯ ಜೊತೆಗೆ ಏನ್ ಮಾಡ್ತಾವಪ್ಪ ಅಂತಂದ್ರ ಬಂದ್ಕೊಳ್ಳೆ ಕೊಳಲನ್ನು ಬಾರಿಸುತ್ತ ಅವನು ಹಳ್ಳದಲ್ಲಿ ಇಳಿದನು. ಕೊಳಲನ್ನು ಬಾರಿಸ್ಕೊತ ಏನ್ ಮಾಡ್ತಾನಪ್ಪ ಅಂದ್ರೆ ಅವನು ಆ ಹಳ್ಳಗಳಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ಇಳಿತಾನ. ಕೊಳಲಿನ ಸ್ವರದಿಂದ ಮಕ್ಕಾದ ಇಲಿಗಳು ನೀರಿಗೆ ಇಳಿದವು. ಕೊಳಲ ಸ್ವರ ಏನಾಗಿರ್ತಾವಪ್ಪ ಅಂತಂದ್ರ, ಆ ಸ್ವರಕ್ಕೆ ಏನಾಗಿರ್ತಾವಪ್ಪ ಅಂತಂದ್ರ ಇಲಿಗಳು ಮಗ್ಗ ಏನ್ ಮಾಡ್ತಾವಪ್ಪ ಅಂತಂದ್ರ ನೀರಿನೊಳಗ ಇಳಿತಾವ. ಇಳಿದುಕೊಳ್ಳಿ ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ ಈಸಲಿಕ್ಕೆ ಗೊತ್ತಿದ್ದಿಲ್ಲ. ನೋಡ್ರಿ, ನಾವ್ ಏನ್ ಮಾಡ್ತಿರ್ತಾವಪ್ಪ ಅಂತಂದ್ರೆ ಎಲ್ಲ ಇಲಿಗಳು ಹಿಂದಿನ ದವದೊಳಗೆ ನಾವು ಕಂಡಿದ್ವಿ. ಏನ್ ಮಾಡ್ತಿರ್ತಾವು, ಮನೆಯೊಳಗ ಚಿಕ್ಕ ಮಕ್ಕಳು ಊಟ ಮಾಡುತ್ತಿದ್ರು ಸಹಿತ ಆ ಇಲಿಗಳು ಏನ್ ಮಾಡ್ತಿರ್ತಾವ ಅಂತಂದ್ರ ಆ ಊಟಕ್ಕೆ ಏನ್ ಮಾಡ್ತಿದ್ವು, ಬಾಯ ಅಂತ ಎಲ್ಲಗಳು ಇಲಿಗಳು ತಿಂದಿರ್ತಾವು. ತಿಂದು ಏನ್ ಮಾಡ್ತಾವಪ್ಪ ಅಂತಂದ್ರ ಹೊಟ್ಟೆಯನ್ನ ಬಿಟ್ಟಿರ್ತಾವ. ಅಂತ ಹೊಟ್ಟೆಯನ್ನ ಬಿಟ್ಟಿರ್ತಕ್ಕಂಥ ಇಲಿಗಳಿಗೆ ಏನ್ ಗೊತ್ತಿರಂಗಿಲ್ಲ, ಈಜುವುದು ಗೊತ್ತಿರಂಗಿಲ್ಲ. ಅವಾಗ ಅವೆಲ್ಲವು ನೀರಿನಲ್ಲಿ ಮುಳುಗಿ ಸತ್ತುವುದು. ಅವೆಲ್ಲ ಏನಾಗ್ತಾವಪ್ಪ ಅಂತಂದ್ರ ಅವಾಗ ಆ ಎಲ್ಲ ಇಲಿಗಳು ನೀರಿನೊಳಗೆ ಬಿದ್ದ ಸತ್ತ ಹೋಗ್ತಾವ. ಹೋಗ್ಕೊಳ್ಳೆ ಕೊಳಲ ಜೋಗಿಯು ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ತಿರುಗಿದನು. ಅವಾಗ ಏನಾಗ್ತಪ್ಪ ಕೊಳಲ ಜೋಗಿ ಹಳ್ಳದಿಂದ ಮೇಲಕ್ಕೆ ಬಂದ ಊರಿನ ಕಡೆಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ತಿರುಗಿತಾನ. ಅಲ್ಲಿ ಸಂತೆ ಮೈದಾನದಲ್ಲಿ ಊರ ಜನರು, ಹೆಂಗಸರು, ಮಕ್ಕಳು ಸಮೇತ ಜೋಗಿಯಾಗಿ ಆಟವನ್ನು ನೋಡಲು ಕೂಡಿದ್ದರು. ಅವಾಗ ಏನಾಗಿತ್ತಪ್ಪ ಅಂತಂದ್ರ ಸಂತೆಯ ಮೈದಾನದಲ್ಲಿ, ಸಂತೆಯಲ್ಲಿರ್ತಕ್ಕಂತಹ ಸ್ಥಳ ಯಾವ್ದಿರ್ತದೆ, ದೊಡ್ಡದಾಗಿರ್ತದೆ. ಅಂತಹ ಸ್ಥಳದಾಗ ಏನ್ ಮಾಡಿದ್ದಾರಪ್ಪ ಅಂತಂದ್ರ ಆ ಇಲಿಯೂರು ಎಂಬ ಊರಿನಲ್ಲಿರ್ತಕ್ಕಂತಹ ಜನರು ಅಂದ್ರೆ ಯಾರ, ಹೆಂಗಸರು, ಮಕ್ಕಳು ಸಮೇತ ಆ ಜೋಗಿಯ ಆಟವನ್ನು ನೋಡಕ್ಕೆ ಏನ್ ಮಾಡಿರ್ತಾವಪ್ಪ ಅಂತಂದ್ರ ಕೂಡಿರ್ತಾರೆ. ಅವಾಗ ಗೌಡನು ಅಲ್ಲಿ ದೂರದಲ್ಲಿ ಇಳಿದ್ರು. ಅವಾಗ ಏನಾಗಿತ್ತಪ್ಪ, ಊರಲ್ಲಿರ್ತಕ್ಕಂಥ ಗೌಡ ಏನ್ ಮಾಡಿರ್ತಾನಪ್ಪ ಅಂತಂದ್ರ ದೂರದೊಳಗ ನಿಂತಿರ್ತಾನ. ಅವಾಗ ಜೋಗಿಯು ಅವನ ಕಡೆಗೆ ಬಂದು ಒಡೆಯ ನೋಡಿ, ಜೋಗಿ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಗೌಡನ ಹತ್ರ ಬಂದು ಏನ್ ಮಾಡ್ತಾನಪ್ಪ ಅಂತಂದ್ರ ಏನಂತ ಕೇಳ್ತಾನೋ, ಒಡೆಯ ಅಂತ ಕೇಳ್ತಾನ. ಒಡೆಯ, ನನ್ನ ಕೆಲಸ ತೀರಿತು. ಒಡೆಯ, ನಾನು ಮಾಡುವಂತಹ ನನ್ನ ಕೆಲಸ ಏನಾಯ್ತು, ಮುಗೀತು ಅಂತ ಹೇಳ್ತಾನ. ಅವಾಗ ನನ್ನ ಇನಾಮು ಕೊಡೋನಾಗಲಿ ಎಂದು ಕೈ ಜೋಡಿಸಿದನು. ನೀವೇನ್ ಹೇಳಿದ್ರಲ್ಲ, ನನ್ನ ಇನಾಮು ಕೊಡ್ತೇನೆ ಅಂತೇಳಿ ಆ ಇನಾಮನ್ನ ಕೊಡ್ರಿ ಅಂತ ಏನ್ ಮಾಡ್ತಾನಪ್ಪ ಅಂತಂದ್ರ ಕೈಯನ್ನ ಜೋಡಿಸ್ತಾನ. ಅವಾಗ ಜೋಗಿಯ ವೇಷವನ್ನು ನೋಡಿದ ಗೌಡನಿಗೆ ಅಷ್ಟು ಬೆಲೆಯ ಇನಾಮನ್ನು ಕೊಡುವ ಮನಸ್ಸಿದ್ದಿಲ್ಲ. ನೋಡ್ರಿ, ಗೌಡನಿಗೆ ಏನಾಗಿತ್ತಪ್ಪ ಅಂತಂದ್ರ ಮನಸ್ಸಿರಂಗಿಲ್ಲ. ಯಾವ ಮನಸ್ಸಪ್ಪ ಅಂತಂದ್ರ ಆ ಜೋಗಿಯ ಮೈ ಮೇಲೆ ಇರ್ತಕ್ಕ
ಇರಲಿಲ್ಲ. ಅವಾಗ ಏನಾದರೂ ಉಪಾಯದಿಂದ ಜೋಗಿಗೆ ಬೆದರಿಸಬೇಕೆಂದು ಸ್ವಲ್ಪ ಹೊತ್ತು ಆಲೋಚಿಸಿ ಎಲ್ಲೋ ತಿರುಗ ಜೋಗಿ ಬಟ್ಟೆ ಬರಿ ಇಲ್ಲದವನಿಗೆ 200 ರೂಪಾಯಿ ಬೆಲೆಯ ಕಡಕ ಕೊಟ್ಟರೆ ಯಾರಾದ್ರೂ ಕದ್ದು ಬಿಟ್ಟಾರು ನೋಡ್ರಿ. ಏನಂತಪ್ಪ ಅಂತಂದ್ರ ಅವ್ನು ಕೊಡಾಕ್ ಮನ್ಸಿಲ್ಲ ಅಂತಂದ್ರ ಎಲೆ ಜೋಗಿ ನೀ ಏನಪ್ಪಾ ಅಂತಂದ್ರ ತಿರುಗ ಬಿಚ್ಚುಗ ನೀನು ತಿರುಗಾಡ್ತೀನವ ನಿನಗ 200 ರೂಪಾಯಿ 200 ರೂಪಾಯಿ ಮತ್ತೆ ಕಡ್ಗಾಕ್ ಹೋಯ್ತಂದ್ರೆ ಏನಂತಪ್ಪ ಅಂತಂದ್ರ ಯಾರಾದ್ರೂ ನೀನ್ ಏನ್ ಮಾಡ್ತಾವ ತುಳು ಮಾಡ್ತಾವ ಅಂತ ಏನ್ ಮಾಡ್ತಾನಪ್ಪ ಅಂತಂದ್ರ ಅವನು ಹೇಳ್ತಾನ. ಅವಾಗ ನಿನಗೆ ಯಾಕೆ ಗಲಾಟೆ, ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದ್ರೆ ಸಾಲದೆ ಅಷ್ಟೆಲ್ಲ ನಿನಗೇನು ತ್ರಾಸ ಬೇಡ, ನಿನಗಷ್ಟೇ ನೀಗೆಲ್ಲ ಜಗಳ ಬೇಡ, ನೀ ಏನ್ ಮಾಡು ಹೊಟ್ಟೆ ತುಂಬ ಒಂದು ಅಥವಾ ಊಟ ಸಿಕ್ಕಿದ್ರೆ ಸಾಕ ಅಂತ ಹೇಳ್ತಾನ. ಅವಾಗ ಹೋಗು ಸುಮ್ಮನೆ ಕಡಗದ ಆಸೆ ಮಾಡಬೇಡ, ಈಗ ಏನ್ ಮಾಡಬೇಡ ನೀನು ಕಡಗದ ಆಸೆ ಮಾಡಕ್ ಹೋಗ್ಬೇಡ, ಸುಮ್ಮನೆ ಹೋಗಿಬಿಡು ಅಂತ ಹೇಳ್ತಾನೆ. ಅವಾಗ ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ, ಮನೆಯವರ ಊಟ ಆದ್ರೆ ನೀನು ಒಂದು ಹೀಗೆ ಅನ್ನ ಇಷ್ಟಬಹುದು ಅನ್ನೋ ನೀ ಏನ್ ಮಾಡುವ ನನ್ನ ಬಚ್ಚಲ ಮನೆಯೊಳಗೆ ಏನ್ ಮಾಡು, ನನ್ನ ಮನೆಯಲ್ಲಿರ್ತಕ್ಕಂತಹ ಬಚ್ಚಲ ಮನೆಯೊಳಗೆ ಏನ್ ಮಾಡು ಕುತ್ಕೋ, ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಊಟ ಆದ್ಮೇಲೆ ಏನ್ ಮಾಡ್ತಾರೋ ನಮ್ಮ ಮನೆಗೆ ಅನ್ನವನ್ನು ಹಾಕ್ತಾ ಹೋಗು ಅಂತ ಹೇಳ್ತಾನೆ. ಆಗ ಹಳ್ಳಿಗೌಡರು ಆ ಊರಿನ ದೊಡ್ಡ ಮನುಷ್ಯನಾದ್ದರಿಂದ ಅವನ ಮಾತಿಗೆ ಎಲ್ಲರೂ ನಕ್ಕು ಸೈ ತಿರುಕಣಿಗೆ ಅಷ್ಟೇ ಸಾಕೊಂಡು ಆ ಗೌಡನ ಮಾತಿ ಕಟ್ಟು ಬಿದ್ದೇನ್ ಮಾಡ್ತಾರಪ್ಪ, ಆ ಊರಿರ್ತಕ್ಕಂಥ ಎಲ್ಲ ಜನ ನಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರ ಹೌದು ಸಾಕು ಸೈ ಅಂತ ಮಾಡ್ತಾರಪ್ಪ ಅಂತಂದ್ರ ಅಂತ. ಅವಾಗ ಕೊಳಲ ಜೋಗಿಗೆ ತುಂಬಾ ವ್ಯಸನವಾಯಿತು. ಕೊಳಲ ಜೋಗಿಗೆ ಏನಂತಪ್ಪ ಬಹಳಷ್ಟು ಮನಸ್ಸಿಗೆ ದುಃಖ ಆಯ್ತು. ಅವಾಗ ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ ಅಲ್ಲವೇ, ನೋಡಿ ಹೇಳಿದಂತಹ ಮಾತಕ್ಕ ಮಾತ್ರ ಸಾಕ ನಿಮ್ಮಂತಹ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ ಅಂತ ಹೇಳ್ತಾರೆ. ಅವಾಗ ಎಂದು ಹೇಳಿ ಜೋಗಿ ಕೊಳನ ಪುನಃ ಬಾಯಿಗೆ ಅಷ್ಟು ಹೇಳಿ ಏನ್ ಮಾಡ್ತಾರಪ್ಪ ಅಂತ ಜೋಗಿ ಮತ್ತೆ ಪುನಃ ಏನ್ ಮಾಡ್ತಾರಪ್ಪ ಅಂತಂದ್ರ ಬಾಯಿಗೆ ಕೊಳಲನ್ನ ಇಟ್ಟುಕೊಡ್ಲಿ. ಈಗ ಕೊಳಲಿನಿಂದ ಹೊರಟ ಸ್ವರವೇ ಬೇರೆ ಆಗಿತ್ತು. ಅವಾಗ ಆ ಕೊಳಲಿನಿಂದ ಹೊರಟ ಸ್ವರ ಬೇರೆ ಆಗಿದೆ. ಅದನ್ನು ಕೇಳಿದೊಡನೆ ಜೋಗಿಯನ್ನು ಇವಿ ಕದೆ ನೋಡುತ್ತಾ ಸಂತೆಯಲ್ಲಿ ಕೂಡಿ ಜನರು ತಟಸ್ಥರಾದರು. ನೋಡ ಆ ಸ್ವರ ನೋಡಿ ಏನ್ ಮಾಡ್ತಾರಪ್ಪ ಅಂತ ಜೋಗಿಯ ಸ್ವರ ನೋಡಿ ಎಲ್ಲಾರು ಏನ್ ಮಾಡ್ತಾರಪ್ಪ ಅಂತ ಜೋಗಿಯ ನೋಡಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರ ತಟಸ್ಥರಾಗಿ ನಿಂತು ಬಿಡ್ತಾರೆ. ಕಡೆಗೆ ಕೊಳಲಿನ ಸ್ವರವು ಹೇಗೆ ಜೋರಾಯಿತು ಹಾಗೆ ಊರಗೌಡನ ಆಮೇಲೆ ಬೇರೆ ಜನರು ತಾಳ ಹಾಕಿ ಆ ಕೊಳಲ ಜೋಗಿಯ ಸ್ವರ ಇಲ್ಲಕ್ಕ ಯಾವ ರೀತಿ ದೊಡ್ಡದಾಗ್ತೈತ ಅದೇ ರೀತಿ ಮೊದಲ ಆ ಊರಿನ ಜನ, ಮೊದಲ ಆ ಊರಿನ ಗೌಡ, ಆಮೇಲೆ ಆ ಊರಿನಲ್ಲಿರ್ತಕ್ಕಂಥ ಜನ ಏನ್ ಮಾಡ್ತಾರಪ್ಪ ಅಂತಂದ್ರ ಪುಣ್ಯಾಕ ಪ್ರಾರಂಭವನ್ನ ಮಾಡ್ತಾರೆ. ಮಾಡಿದ್ಮೇಲೆ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು. ಗಂಡಸರ ಹೆಂಗಸರ ಮಕ್ಕಳ ಎಲ್ಲರನ್ನ ಕೂಡಿ ಏನ್ ಮಾಡ್ತಾರಪ್ಪ ಅಂತಂದ್ರ ಕೈಯಿಂದ ತಾಳ ಹಾಕೋತ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಸಂತೆಯ ಮೈದಾನಗಳಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಕುಣಿಯಾಕ ಪ್ರಾರಂಭವನ್ನ ಮಾಡ್ತಾರ. ಆಗ ಕೆಲವರು ಹಾಡಲು ಕೂತ್ಕೊಳ್ಳೋರು, ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲ ಜನ ಹಾಡಲಿಕ್ಕೂ ಸಹಿತ ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ರಾರಂಭವನ್ನ ಮಾಡ್ತಾರ. ಸಂತೆಯ ಮೈದಾನದಲ್ಲಿ ಬಹಳ ಗದ್ದಲವಾಯಿತು. ಏನಾಗತ್ತಪ್ಪ ಅಂತಂದ್ರ ಬಹಳಷ್ಟು ಗದ್ದಲ ಆಗ್ತೈತಿ. ಕಡೆಗೆ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ಆಯಿತು. ಮುಂದೆ ಏನಾಗೈತಪ್ಪ ಅಂತ ಎಲ್ಲರಿಗೂ ಹಾಡಿ ಹಾಡಿ ಏನಾಗೈತಪ್ಪ ಅಂತಂದ್ರ ಗಂಟಲ ಆಡಿ ಹೋಗ್ತೈತಿ. ಕಾಲುಗಳು ಕಾಲಿನ ಕವು ದಲಿತಾವ. ಅವಾಗ ಮೈ ಮೇಲಿದ್ದ ಗೌರು ಸುರಿತು. ಮೈಲಿರ್ತಕ್ಕಂಥ ಗೌರು ಸಹಿತ ಏನಾಗಿತ್ತಪ್ಪ ಅಂತಂದ್ರ ಸುರಿತೈತಿ. ಆದರೂ ಕೊಳಲ ಜೋಗಿ ಕೊಳಲು ಬಾಧಿಸುವುದು ನಿಲ್ಲಿಸಲಿಲ್ಲ. ಆದರೂ ಸಹಿತ ಕೊಳಲ ಜೋಗಿ ಕೊಳಲು ಹಸಾಕ ನಿಲ್ಲಿಸಂಗಿಲ್ಲ. ಅವಾಗ ಜನರ ಹಾಡುಗಳನ್ನು ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು. ಅವಾಗ ಜನರು ಸಹಿತ ಮಾಡಂಗಿಲ್ಲಪ್ಪ ಅಂತಂದ್ರ ಹಾಡೋದನ್ನ ಕುಣಿಯೋದನ್ನ ಅವರು ಸಹಿತ ಮಾಡಂಗಿಲ್ಲ, ನಿಲ್ಲಿಸಂಗಿಲ್ಲ. ಅವಾಗ ಮಕ್ಕಳು ಕಾಲು ಸೋಪಿ ನೆಲದ ಮೇಲೆ ಬಿದ್ರು. ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರ ಕುಣಿದ ಕಾಲು ಸೋಪಿ ಏನ್ ಮಾಡ್ತಾರೋ ಆ ನೆಲದ ಮೇಲೆ ಬೀಳ್ತಾರೆ. ಆದರೂ ಬಿದ್ದಲ್ಲಿಯೇ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡರನ್ನು ಕೊಳಲು ಸಾಕು ಮಹಾರಾಯ ತಾಳ ಹಾಕಲಿಕ್ಕೆ ಬರುವುದಿಲ್ಲ. ಅನ್ಸೋದ್ ನೋಡಿ ಎಲ್ಲ ಮಾಡೋದ್ ನೋಡಿ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಊರಿರ್ತಕ್ಕಂಥ ಜನ ಏನ್ ಮಾಡ್ತಾರಪ್ಪ ಅಂತಂದ್ರ ನೀನು ಕೊಳಲು ಸಾಕ, ನೀನು ಭಾರಿಸಿದಾಗ ಪುಣ್ಯಾಕ ನಮ್ಮ ಮೇಲೆ ಹಾಕಿ ಮಾಡ್ತಾರಪ್ಪ ಅಂತಂದ್ರ ಬರಂಗಿಲ್ಲ ಅಂತೇಳಿ ಹೇಳ್ತಾರ. ಅವಾಗ ಕೈಗಳಿಗೆ ಗುಳ್ಳೆ ಕಾಲುಗಳು ಸೋಕಬಹುದು ಎಂದು ಮರೆಯುತ್ತೇವೆ. ನನ್ನ ಕೈಗೆಲ್ಲ ಏನಾಗಿದಾವು ಗುಳ್ಳೆ ಎತ್ತಿದಾವು, ಅದೇ ರೀತಿ ಕಾಲುಗಳು ಏನಾಗಿದಾವು ಸೋಕ್ ಹೋಗಿದಾವ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರ ಇವನಲ್ಲಿ ಮೊರೆ ಇಡ್ತಾರ. ಇಟ್ಟುಕೊಳ್ಳಿ. ಊರ ಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು. ಆ ಊರ ಗೌಡಿಗೆ ಏನಿರ್ತಪ್ಪ ಅಂತಂದ್ರ ದೊಡ್ಡ ಹೊಟ್ಟೆ ಇರ್ತೈತಿ. ಅವನೇನು ಕುಣಿಯಲಾರದ ಕಡೆಗೆ ದೊಪ್ಪಣೆ ಕೆಳಗೆ ಬಿದ್ದು ಬಿಟ್ಟು ಅವ್ನು ಕುಣಿಯಾಕ ಅವ್ರನ್ನ ಏನ್ ಮಾಡ್ತಾನಪ್ಪ
ಅಷ್ಟಕ್ಕ ಅವನ ದಪ್ಪ ಅಂತೇಳಿ ಬಿದ್ದು ಬಿಡ್ತಾನ. ಬಿದ್ದು ಕೂಡಲೇ ಎರಡು ಕೈಗಳನ್ನು ಜೋಡಿಸಿ ಮಹಾರಾಯ ನಿನ್ನ ಕಡಗವನ್ನು ಕೊಡುತ್ತೇವೆ. ನೋಡಿ, ಎರಡು ಕೈ ಜೋಡಿಸ್ತಾನ ಮಹಾರಾಯ, ನೀನೇನ್ ಮಾಡ್ತೀನಿ, ನಿನ್ನ ಕಡಗವನ್ನ ಕೊಡ್ತೇನಿ ಅಂತ ಹೇಳ್ತಾನ. ನಿನ್ನ ಕೊಳಲು ಭಾವಿಸುವುದು ನಿಲ್ಲಿಸುವುದು. ನೀ ಕೊಳಲು ಭಾವಿಸೋದು ಏನ್ ಮಾಡುವ ನಿಲ್ಲಿಸಿಕೊಡುವಂತೆ ಮಾಡ್ತಪ್ಪ ಅಂತಂದ್ರ ಊರಿನ ಗೌಡ ಆ ಕೊಳಲ ಜೋಗಿಗೆ ಹೇಳ್ತಾನ. ಕೊಳಲ ಜೋಗಿಗೆ ಒಂದು ಸ್ಥಿತಿಯನ್ನು ನೋಡಿ ಕಣಿಕರ ಕೊಳಲ ಜೋಗಿಗೆ ಏನಕ್ಕಪ್ಪ ಅಂತ ಗೌಡನ ನೋಡಿ ಕಣಿಕರ ಏನಕ್ಕಪ್ಪ ಅಂತಂದ್ರ ಕುಟ್ತೈತಿ. ಕುಟ್ಟಿದ ಕೂಡಲೇ ಕೊಳಲು ಭಾವಿಸುವುದು ಕೊಳಲು ಭಾವಿಸುವ ಸಹಿತ ಮಾಡ್ತಾರಪ್ಪ. ಕೊಳಲ ಜೋಗಿ ನಿಲ್ಲಿಸಿದ ಕೂಡಲೇ ಸ್ವಲ್ಪ ಧನವಾಯದ ಮೇಲೆ ಎಲ್ಲರೂ ಕುಳಿತುಕೊಂಡು ಕೊಳಲ ಜೋಗಿಗೆ ನಾನು ಕೊಡಲಿಕ್ಕಾಗಿ 200 ರೂಪಾಯಿ ಬಂತಿಗೆ ಮಾಡಿಕೊಡಲಿ ಅವರ ಮುಂದಿಟ್ಟರು. ಮುಂದೇನ್ ಮಾಡ್ತಾರಪ್ಪ ಅಂತಂದ್ರ ಖಡ್ಗ ಮತ್ತೆ 200 ರೂಪಾಯಿ ಕೊಡಕ್ಕೆ ಮಾಡ್ತಾರಪ್ಪ ಅಂತಂದ್ರ ಅವ್ರ ಮುಂದ ಇಟ್ಬಿಟ್ಟ. ಎಲ್ಲಿ ಊರಲ್ಲಿರ್ತಕ್ಕಂತಹ ಎಲ್ಲ ಜನರು ಮತ್ತು ಗೌಡರು ಅವಾಗ ಆ ಜೋಗಿ ಅವರನ್ನು ಕಂಡು ನಸು ನಕ್ಕೋ ತಿರುಕನಾದ ನನಗೆ ಈ ಹಣವೇನು ಬೇಕಿಲ್ಲ. ನೋಡ, ಮುಂದೇನ್ ಮಾಡ್ತಾರಪ್ಪ ಅಂತ ಕೊಳಲ ಜೋಗಿ ಸಹಿತ ತಿರುಕನಾಗಿರ್ತಕ್ಕಂಥ ನನಗ ಈ ಹಣವೇನು ಬೇಕಿಲ್ಲ ಅಂತ ಹೇಳ್ತಾನೆ. ಇದರಿಂದ ನಿಮ್ಮ ಊರ ಹೊರಗಿನ ಹಾಳುಗುಡಿಯನ್ನು ಸರಿ ಮಾಡಿಸಿ. ಇದರಿಂದ ಏನ್ ಮಾಡ್ರಿ, ನಿಮ್ಮ ಊರ ಹೊರಗಿರತಕ್ಕಂತಹ ಹಾಳುಗುಡಿಯನ್ನು ಏನ್ ಮಾಡ್ರಿ ಸರಿ ಮಾಡಿಸಿದೀನಿ ಅಂತ ಹೇಳ್ತಾನೆ. ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಗಿತ್ತು. ಕೊಳಲ ಜೋಗಿ ಆ ಮಾತು ಹೇಳ್ತಾನೆ ಎಲ್ಲರಿಗೂ, ಆ ಊರಿನಲ್ಲಿರ್ತಕ್ಕಂತಹ ಗೌಡನಿಗೆ ಮತ್ತು ಜನರಿಗೆ ಏನಂತ ಹೇಳ್ತಾನೋ, ನನಗೆ ನೀವೇನ್ ಮಾಡ್ರಿ, ಮಾತು ಕೊಟ್ಟ ಮೋಸ ಮಾಡಿದ್ದೇನೆ, ಅದಕ್ಕಾಗಿ ನಾನು ಆ ಮೋಸಕ್ಕ ಈ ಶಿಕ್ಷೆ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಕೊಳಲ ಜೋಗಿ ಊರಿನಲ್ಲಿರ್ತಕ್ಕಂತಹ ಮುಖಂಡರಿಗೆ ಮತ್ತು ಜನರಿಗೆ ಹೇಳ್ತಾನ. ಅವಾಗ ಇನ್ನಾದ್ರೂ ಆಡಿ ತಪ್ಪಬೇಡಿ ಅಂತ ಹೇಳಿ ಹೊರಟು ಇನ್ಮ್ಯಾಗ ಏನ್ ಮಾಡ್ರಿ, ಈ ರೀತಿ ಮಾತನಾಡಿದ ಕೂಡಲೇ ನೀವು ಬಳಿ ಮಾತಾಡಬೇಡ್ರಿ ಅಂತ ಹೇಳಿ ಏನ್ ಮಾಡ್ತಾನಪ್ಪ ಅಂತ ಹೊರಟ ಹೋಗ್ತಾನ. ಹೋದ ಕೂಡಲೇ ಅಂದಿನಿಂದ ಆ ಊರಿಗೆ ಇಲಿಯೂರಿ ಎಂಬ ಹೆಸರು ಹೋಗಿ ಕೊಳಲೂರಿ ಎಂಬ ಹೆಸರು ಬಂತು. ಅವಾಗಿಂದ ಏನಂತ ಅಂತಂದ್ರ ಆ ಊರಿಗೆ ಇಲಿಯೂರಿ ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂತು. ಇದುವರೆಗೆ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಕೊಳಲ ಜೋಗಿ ಎಂಬ ಗದ್ಯ ಭಾಗವನ್ನು ಏನ್ ಮಾಡಿಪ್ಪ ಅಂತಂದ್ರೆ ನಾವು ವಿಸ್ತಾರವಾಗಿ ನೋಡಿದೀವಿ. ವಿದ್ಯಾರ್ಥಿಗಳೇ, ಇನ್ನ ಮುಂದಿನ ಒಂದು ಅವಧಿಯೊಳಗೆ ನಾವೇನ್ ಮಾಡಪ್ಪ ಅಂತಂದ್ರ ಒಂದು ವಾಕ್ಯದಲ್ಲಿ 2-3 ವಾಕ್ಯದಲ್ಲಿ ಮತ್ತು 8-10 ವಾಕ್ಯದಲ್ಲಿ ಈ ಮಾತು ಯಾರು ಯಾರಿಗೆ ಹೇಳಿದ್ರು ಭಾಷಾಭಾಸವನ್ನ ಏನಪ್ಪ ಅಂತಂದ್ರ ಮುಂದಿನ ಒಂದು ಅವಧಿ ಒಳಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಅವಧಿಯನ್ನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.